ಕಳ್ಳತನ ಮಾಡಲು ಬಂದ ಕಳ್ಳನೋರ್ವ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕಳೆದ ರಾತ್ರಿ ತಮಿಳುನಾಡಿನ ಹೊಸೂರಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕಳ್ಳ ಅಪ್ಪವು ನಗರದ ತಾಲಿ ರಸ್ತೆಯಲ್ಲಿರುವ ಮನೆಯೊಂದಕ್ಕೆ ಕಳ್ಳತನಕ್ಕೆ ಅಂತ ಹೋಗಿರ್ತಾನೆ. ಈ ವೇಳೆ ವಾಪಸ್ ಆಗುವಾಗ ಕಾಂಪೌಂಡ್ ಹಾರಿದ್ದಾನೆ. ಇದನ್ನ ಕಂಡು ಸಾರ್ವಜನಿಕರು ಕಳ್ಳನನ್ನ ಅಟ್ಟಾಡಿಸಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಟಿವಿ9ಗೆ ಲಭ್ಯವಾಗಿದೆ. ಸದ್ಯ ಕಳ್ಳನನ್ನ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೊಸೂರಿನ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕಾಂಪೌಂಡ್ ಹಾರಿ ಹೊರಬರುವಾಗ ಕಳ್ಳನೊಬ್ಬ ಸಿಕ್ಕಿ ಬಿದ್ದು ಆತನನ್ನ ಅಟ್ಟಾಡಿಸಿ ಹೊಡಿತಾ ಇರುವಂತಹ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಕಳ್ಳತನ ಮಾಡೋದಿಕ್ಕೆ ಅಂತ ಬಂದಂತಹ ಕಳ್ಳ ಸಾರ್ವಜನಿಕರಿಗೆ ಸಿಕ್ಕಿ ಬಿದ್ದಿದ್ದಾನೆ. ಕಳೆದ ರಾತ್ರಿ ನಡೆದಂತಹ ಘಟನೆ ಇದು. ತಮಿಳುನಾಡಿನ ಹೊಸೂರಿನಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕಳ್ಳ ಅಪ್ಪವು ನಗರದ ತಾಲಿ ರಸ್ತೆಯಲ್ಲಿರುವ ಮನೆಯೊಂದಕ್ಕೆ ಕಳ್ಳತನಕ್ಕೆ ಅಂತ ಹೋಗಿರ್ತಾನೆ. ಈ ವೇಳೆ ವಾಪಸ್ ಆಗುವಾಗ ಕಾಂಪೌಂಡ್ ಹಾರಿದ್ದಾನೆ. ಇದನ್ನ ಕಂಡು ಸಾರ್ವಜನಿಕರು ಕಳ್ಳನನ್ನ ಅಟ್ಟಾಡಿಸಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಟಿವಿ9ಗೆ ಲಭ್ಯವಾಗಿದೆ. ನಾವೀಗ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸದ್ಯ ಕಳ್ಳನನ್ನ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಕಳ್ಳತನ ಮಾಡೋದಿಕ್ಕೆ ಅಂತ ಬಂದಿದ್ದಂತಹ ಕಳ್ಳನೋರ್ವ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಂತಹ ದೃಶ್ಯ ಇದು. ಕಳೆದ ರಾತ್ರಿ ತಮಿಳುನಾಡಿನ ಹೊಸೂರಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳ್ಳರ್ ಅಪ್ಪವು ನಗರದ ತಾಲಿ ರಸ್ತೆಯಲ್ಲಿರುವಂತಹ ಮನೆಯೊಂದಕ್ಕೆ ಕಳ್ಳತನಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ವೇಳೆ ವಾಪಸ್ ಆಗುವಾಗ ಕಾಂಪೌಂಡ್ ಹಾರಿದ್ದಾನೆ. ಇದನ್ನ ಕಂಡು ಸಾರ್ವಜನಿಕರು ರೊಚ್ಚಿಗೆದ್ದು ಕಳ್ಳನನ್ನ ಅಟ್ಟಾಡಿಸಿ ಆತನನ್ನ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಹಾಗೆ ಅದು ಟಿವಿ9ಗೆ ಲಭ್ಯವಾಗಿದೆ. ಇನ್ನು ಹೊಸೂರು ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನಾವು ಇನ್ನೊಂದು ಕಡೆ ನೋಡಬಹುದು, ಭಾವಚಿತ್ರದಲ್ಲಿ ಕಳ್ಳನನ್ನ ಪೊಲೀಸರು ಹಿಡ್ಕೊಂಡು ಹೋಗ್ತಾ ಇರೋದು. ಹೊಸೂರು ನಗರ ಠಾಣೆ ಪೊಲೀಸರು ಈಗ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಸಾರ್ವಜನಿಕರೇ ಆತನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಸಾರ್ವಜನಿಕರೇ ಕಳ್ಳನನ್ನ ಸೆರೆ ಹಿಡಿದಿರುವಂತಹ ದೃಶ್ಯ ಈಗ ಟಿವಿ9ಗೆ ಲಭ್ಯವಾಗಿದೆ. ಯಾರು ಆ ಕಳ್ಳ, ಯಾವ ರೀತಿ ಆತ ಸಿಕ್ಕಿಬಿದ್ದ, ಮತ್ತೆ ಏನ್ ಕದ್ಕೊಂಡು ಪರಾರಿ ಆಗ್ತಾ ಇದ್ದ, ಒಟ್ಟಾರೆ ಹೇಗಾಯ್ತು ಈ ಘಟನೆ?
ಸುಕನ್ಯಾ, ಇದು ತಮಿಳುನಾಡಿನ ಹೊಸೂರಿನಲ್ಲಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಈ ಒಂದು ಘಟನೆಯಲ್ಲಿ ಸೆರೆಯಾಗಿದ್ದಂತಹ ಸಿಸಿಟಿವಿ ದೃಶ್ಯಗಳು ಸಂಪೂರ್ಣವಾಗಿ ಟಿವಿ ನೈನ್ಗೆ ಲಭ್ಯ ಆಗಿರುವಂತದ್ದು. ಮುಖ್ಯವಾಗಿ ಹೊಸೂರಿನ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಇದೇ ಒಂದು ಏರಿಯಾದಲ್ಲಿ ಅಪ್ಪಾವು ನಗರದಲ್ಲಿ ಸಾಕಷ್ಟು ಕಳ್ಳತನಗಳು ನಡೀತಾ ಇತ್ತು. ದಿನಗಳತನ, ರಾತ್ರಿಗಳತನ ಕೂಡ ನಡೀತಾ ಇತ್ತು. ಹಾಗಾಗಿ ಸಾರ್ವಜನಿಕರೇ ಒಂದು ಕಳ್ಳ ಯಾರು ಮಾಡ್ತಿರ್ಬೋದು ಅಂತೇಳಿ ಸಾಕಷ್ಟು ಕಣ್ಣನ್ನು ಇಟ್ಟಿದ್ರು. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಕೂಡ ಒಬ್ಬ ಕಳ್ಳ ಮನೆಗೆ ಬಂದು ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆ ಒಂದು ವೇಳೆಯಲ್ಲಿ ಆತ ಅಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಆ ಒಂದು ಅಂದ್ರೆ ಕಾಂಪೌಂಡ್ ಅನ್ನ ಹಾರಿ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಸಾರ್ವಜನಿಕರೆಲ್ಲರೂ ಕೂಡ ಸೇರ್ಕೊಂಡು ಆತರನ್ನ ಸೆರೆ ಹಿಡಿದು ಟೌನ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಟೌನ್ ಪೊಲೀಸರು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ನಾಗೇಂದ್ರ.